ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಸಬ್ಬಸಿಗೆ ಸೊಪ್ಪಿನ ಪಲ್ಯನ ಡಿಫ್ರೆಂಟ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಮಾಡೋ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಈ ತಿಂದ ತಕ್ಷಣನೇ ಒಂಥರ ಡೇಗ್ ಬರ್ತಾ ಇರುತ್ತೆ, ಅದೆಲ್ಲ ಬರಬಾರ್ದು, ಅದರದ್ದು ಸ್ಮೆಲ್ಲು ಆಮೇಲೆ ತಿಂದ ಮೇಲೂ ಬರಬಾರ್ದು ಅಂದರೆ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದನ್ನ ಪೂರ್ತಿ ಕೊನೆವರೆಗೂ ನೋಡಿ. ಒಂಥರ ಡಿಫ್ರೆಂಟ್ ಆಗಿದೆ ಪಲ್ಯ. ಸಿಂಪಲ್ ಆಗೇನೆ ನಾರ್ಮಲ್ ಪಲ್ಯ ಮಾಡೋ ಥರನೇ ಮಾಡ್ತೀನಿ. ಅದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತೀನಿ, ಅದೇನು ಅಂತ ಮುಂದೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಫಸ್ಟ್ ಸೊಪ್ಪನ್ನ ಒಂದು 3-4 ಸರಿ ತೊಳೆದು ನೀರೆಲ್ಲ ತೆಗೆದು ಅದನ್ನು ಸ್ವಲ್ಪ ಆರ್ಲಿ ಅಂತ ಇಟ್ಟಿದ್ದೀನಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ನಾನು ಒಗ್ಗರಣೆಗೆ ಇಷ್ಟೇ ಹಾಕೋದು. ಇದಾದಮೇಲೆ ಈ ಸೊಪ್ಪನ್ನ ನೈಸಾಗಿ ಕಟ್ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಕಟ್ ಮಾಡಬೇಕು. ಈ ಸೊಪ್ಪನ್ನ ಎಷ್ಟು ನೈಸಾಗಿ ಕಟ್ ಮಾಡ್ತೀರೋ ಅದು ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಇದ್ರದ್ದು ದಂಟೆಲ್ಲ ಜಾಸ್ತಿ ಹಾಕ್ಬಿಟ್ರೆ ಅದೇ ಗಂಟ್ಲಿಗೆ ಒಂಥರ ಅದರದ್ದು ಸ್ಮೆಲ್ಲು ಜಾಸ್ತಿ ಬರುತ್ತೆ. ಆಮೇಲೆ ಗಂಟ್ಲಿಗೆ ಡೇಗ್ ಬರುತ್ತಲ್ಲ, ಅವಾಗ ಅದರದ್ದು ಫ್ಲೇವರ್ ನಿಮಗೆ ಬರ್ತಾ ಇರುತ್ತೆ. ಅವಾಗ ತಿಂದಾಗ ಇಡೀ ದಿನ ಬರುತ್ತಾ ಇರುತ್ತೆ ನೋಡಿ, ಒಬ್ಬೊಬ್ರಿಗೆ ಆ ಥರ ಬರ್ತಾ ಇರುತ್ತೆ. ಅದು ಬರಬಾರ್ದು ಅಂದರೆ ಸ್ವಲ್ಪ ದಂಟು ಇರುತ್ತೆ ನೋಡಿ. ದಂಟು ಅಂದರೆ ಅದು ಎಲೆ ಮಾತ್ರ ಜಾಸ್ತಿ ಎಳೆದು ಮಾತ್ರ ತಗೋಬೇಕು, ಅಂದರೆ ಚೆನ್ನಾಗಿರುತ್ತೆ. ನಾನು ಅದೆಲ್ಲ ಸೊಪ್ಪು ಕಟ್ ಮಾಡಿ ಇಟ್ಕೊಂಡೆ. ನಾನಿಲ್ಲಿ ಸ್ವಲ್ಪ ತೊಗರಿಬೇಳೆನ ಬೇಯಿಸ್ತಾ ಇದ್ದೀನಿ. ಇದನ್ನು ಅರ್ಧ ಬೇಯಿಸ್ಬೇಕು, ಅಂದರೆ ಒಂದು 80% ಬೆಂದಿರಬೇಕಿದು. ಇದು ಕುಕ್ಕರಲ್ಲಿ ಬೇಯಿಸಬಾರ್ದು, ಆಚೆನೆ ಬೇಯಿಸ್ಬೇಕು ಬೇಳೆನ, ಚೆನ್ನಾಗಿರುತ್ತೆ. ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಇಂಗು, ಆಮೇಲೆ ಜಜ್ಜಿರೋ ಬೆಳ್ಳುಳ್ಳಿ, ಫಸ್ಟ್ ಮೆಣಸಿನ್ಕಾಯಿ ಹಾಕ್ತೀನಿ. ಫಸ್ಟು ಹಸಿ ಮೆಣಸಿನ್ಕಾಯಿ ಹಾಕಿದರೆ ಅದು ಖಾರ ಚೆನ್ನಾಗಿ ಬಿಡುತ್ತೆ ಅಂತ, ಅಂದರೆ ಸೊಪ್ಪಿನ ಪಲ್ಯಕ್ಕೆಲ್ಲ ಸ್ವಲ್ಪ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟು ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ. ಅದಾದಮೇಲೆ ಕಲ್ಲಲ್ಲಿ ಬೆಳ್ಳುಳ್ಳಿನ ಜಜ್ತೀನಿ, ಮಿಕ್ಸಿನಲ್ಲೆಲ್ಲ ಹಾಕಲ್ಲ ಬೆಳ್ಳುಳ್ಳಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನೂ ಜಾಸ್ತಿ ಹಾಕ್ತೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ, ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ, ಅಂದರೆ ಮಧ್ಯ ಮಾತ್ರ ಸೀಳಿ ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ಪಲ್ಯ ಆದಮೇಲೆ ನಾನು ತೆಗೆದುಬಿಡ್ತೀನಿ. ಅದನ್ನು ಪಲ್ಯ ಪೂರ್ತಿ ಆದಮೇಲೆ ಆ ಮೆಣಸಿನ್ಕಾಯಿನ ತೆಗೆದುಬಿಡ್ತೀನಿ, ಅದು ಚೆನ್ನಾಗಿ ಖಾರ ಬಿಟ್ಕೊಂಡಿರುತ್ತೆ. ಈರುಳ್ಳಿನೂ ಬೆಂದ ಮೇಲೆ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕ್ತೀನಿ. ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಅದು ಚೆನ್ನಾಗಿ ಬೇಯಬೇಕು. ಆಮೇಲೆ ಉಪ್ಪು ಹಾಕೋದ್ರಿಂದ ನೀರು ಬಿಡುತ್ತೆ. ಅದು ನೀರು ಬಿಟ್ಟಾಗ ಆ ನೀರಲ್ಲೇ ಸೊಪ್ಪೆಲ್ಲ ಚೆನ್ನಾಗಿ ಬೇಯುತ್ತೆ. ಬೆಂದ ಮೇಲೆ ಬೇಳೆ ಎಲ್ಲ ಹಾಕ್ತೀನಿ. ಅದಾದಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹೇಳ್ತೀನಿ, ಅದನ್ನೆಲ್ಲ ಆಮೇಲೆ ತೋರಿಸ್ತೀನಿ. ಆಮೇಲೆ ನಂದು ಲಾಸ್ಟ್ ವಿಡಿಯೋ ನೋಡಿ ಎಲ್ಲರೂ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಸ್ಟಿಚಿಂಗ್ ಬಗ್ಗೆ. ಸೀರೆಗೆ ಫಾಲ್ ಹಾಕೋದು ಮತ್ತು ಪಿಕೋ ಹಾಕೋದು, ಬ್ಲೌಸ್ ಬಗ್ಗೆನೂ ತುಂಬ ಜನ ಕಮೆಂಟಲ್ಲಿ ಕೇಳಿದ್ದೀರಾ. ಅವರಿಗೆಲ್ಲ ನಾನು ಆವಾಗಲೇ ರಿಪ್ಲೈ ಮಾಡಿದ್ದೀನಿ, ಅದೇ ಕಮೆಂಟಲ್ಲೇ ರಿಪ್ಲೈ ಮಾಡಿದ್ದೀನಿ. ಆಮೇಲೆ ಅದ್ರ ಬಗ್ಗೆನೂ ಒಂದು ವಿಡಿಯೋನ ಮಾಡ್ತೀನಿ. ನೀವು ಕೇಳಿರೋ ಕಮೆಂಟ್ಗೆ ನಾನು ಯಾವ ಫಾಲ್ ತಗೋಬೇಕು, ಯಾವ ರೀತಿನ ಅದನ್ನು ಸ್ಟಿಚ್ ಮಾಡಬೇಕು ಅಂತ ಮುಂದೆ ಬರೋ ದಿನಗಳಲ್ಲಿ ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ಟಿಚಿಂಗ್ ಬಗ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ಸ್ವಲ್ಪ ಊರಿಗೆ ಹೋಗೋದು ಬರೋದು ಆಗ್ತಾ ಇದೆ, ಹಾಗಾಗಿ ಸ್ವಲ್ಪ ಸ್ಟಿಚಿಂಗ್ ವಿಡಿಯೋಗಳು ಡಿಲೇ ಆಗುತ್ತೆ. ಆಮೇಲೆ ಊರಲ್ಲಿ ಸ್ವಲ್ಪ ನಮ್ಮದು ಮನೇನ ಅಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ, ಹಾಗಾಗಿ ಊರಿಗೆ ಹೋಗೋದು, ಬೆಂಗಳೂರಿಗೆ ಬರೋದು ಈ ಥರ ಆಗ್ತಾ ಇದೆ ನನಗೆ. ಅದರಿಂದ ಸ್ವಲ್ಪ ವಿಡಿಯೋಗಳು ಲೇಟ್ ಆಗುತ್ತೆ. ಆದರೆ ಮುಂದೆ ಬರೋ ದಿನಗಳಲ್ಲಿ ನಾನು ಸ್ಟಿಚಿಂಗ್ ಬಗ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮನೇಲಿರೋ ಮಹಿಳೆಯರು ಯಾವ ರೀತಿ ಮಾಡಬೇಕು ಕೆಲಸನ, ಮತ್ತು ಟೈಮ್ನ ಸೇವ್ ಮಾಡಿಕೊಂಡು ಈ ಸ್ಟಿಚಿಂಗ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಅರ್ನ್ ಯಾವ ಥರ ಮಾಡ್ಕೋಬೇಕು, ಮನೇಲೇ ಕೂತ್ಕೊಂಡು ನಾವು ಯಾವ ಥರ ಅರ್ನ್ ಮಾಡ್ಕೋಬೇಕು ಅನ್ನೋದು ಮುಂದೆ ಒಂದು ವಿಡಿಯೋಗಳಲ್ಲಿ ನಾನು ಹೇಳ್ತಾ ಇರ್ತೀನಿ. ಮನೇಲಿ ಇದ್ಕೊಂಡು ಕೆಲಸ ಮಾಡೋದಂದರೆ ಸ್ಟಿಚಿಂಗ್ ಮಾತ್ರ ಅಲ್ಲ, ಬೇರೆ ಬೇರೆ ಕೆಲಸಗಳೂ ಇದ್ದಾವೆ. ಅದು ಯಾವ್ಯಾವ ಕೆಲಸ ಯಾವ ರೀತಿ ಮಾಡ್ಬೋದು ಅಥವಾ ಹೇಗೆ ಮಾಡ್ಬೋದು ಅಂತಲೂ ನಾನು ಮುಂದೆ ಬರೋ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಈಗ ನೋಡಿ, ಈ ಸೊಪ್ಪಿನಲ್ಲಿರೋ ನೀರೆಲ್ಲ ಖಾಲಿಯಾಗಿದೆ, ಸೊಪ್ಪೆಲ್ಲ ಬೆಂದು ಚೆನ್ನಾಗಿ ಬೆಂದಿದೆ. ಆಮೇಲೆ ಅದರಲ್ಲಿರೋ ನೀರೆಲ್ಲ ಖಾಲಿಯಾಗಿದೆ. ಇದಕ್ಕೆ ಸ್ವಲ್ಪ ನಾನು ಒಂದು 80% ಬೆಂದಿರೋ ಬೇಳೆನ ಹಾಕ್ತಾ ಇದ್ದೀನಿ, ತೊಗರಿಬೇಳೆ. ಇದು ಹಾಕಿ ಸ್ವಲ್ಪ ನೀರು ಹಾಕ್ತೀನಿ, ಇದಕ್ಕೆ ಜಾಸ್ತಿನೂ ಹಾಕಲ್ಲ. ಆಮೇಲೆ ಇದನ್ನು ಮತ್ತೆ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಡ್ತೀನಿ. ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಆ ಬೇಳೆ ಮತ್ತು ಆ ಸೊಪ್ಪು ತುಂಬ ಚೆನ್ನಾಗಿ ಬೇಯುತ್ತೆ. ಈಗ ನೋಡಿ, ಈಗ ಮತ್ತೆ ಬೆಂದಿದೆ. ಅದರಲ್ಲಿರೋ ನೀರು ಸ್ವಲ್ಪ ಖಾಲಿಯಾಗಿರುತ್ತೆ. ತುಂಬ ನೀರನ್ನು ಮಾಡಬಾರ್ದು, ತುಂಬ ಡ್ರೈ ಏನೂ ಮಾಡಬಾರ್ದು. ತುಂಬ ನೀರು ಮಾಡಿದರೆ ಟೇಸ್ಟ್ ಇರಲ್ಲ. ಇದಿಷ್ಟು ಬೆಂದ ಮೇಲೆ ಇದನ್ನು ಸ್ವಲ್ಪ ಟೇಸ್ಟ್ ನೋಡಬೇಕು, ಇದು ಉಪ್ಪು ಕರೆಕ್ಟಾಗಿದೆಯೋ ಇಲ್ಲೋ ಅಂತ. ಯಾಕಂದರೆ ಉಪ್ಪು ಆಮೇಲೆ ಹಾಕೋಕ್ಕಾಗಲ್ಲ, ಫಸ್ಟೇ ಈಗಲೇ ನೋಡಬೇಕು. ಉಪ್ಪು ಕರೆಕ್ಟ್ ಇದ್ದರೆ ಸರಿ, ಇಲ್ಲ ಅಂದರೆ ಇನ್ನೊಂಚೂರು ಬೇಕಂದರೆ ಉಪ್ಪು ಹಾಕೋಬೋದು. ಉಪ್ಪು ಹಾಕಿ ಒಂಚೂರು ಬೇಯಿಸ್ಬೇಕು. ಯಾಕಂದರೆ ನಾನು ಇದಕ್ಕೆ ಹಾಲು ಹಾಕೋದು ತೋರಿಸ್ತಾ ಇದ್ದೀನಿ. ಈ ಸೊಪ್ಪಿನ ಪಲ್ಯಗೆ, ಸಬ್ಬಸಿಗೆ ಮತ್ತು ನಾನು ಮೆಂತ್ಯ ಸೊಪ್ಪಿಗೆ ಹಾಲು ಹಾಕ್ತೀನಿ. ಹಾಲು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದು ಡೇಗ್ ಬರುತ್ತೆ ನೋಡಿ, ಒಬ್ಬೊಬ್ಬರಿಗೆ ಸಬ್ಬಸಿಗೆ ಸೊಪ್ಪಿನ ಪಲ್ಯ ತಿಂದ ತಕ್ಷಣ ಒಂದು ಡೇಗ್ ಬರುತ್ತೆ. ಆ ಡೇಗೆಲ್ಲ ಬರಲ್ಲ. ನಾನು ಮಾಡಿದಾಗಲ, ನಾನು ಯಾವಾಗಲೂ ಮಾಡ್ರೂ ಇದೇ ಥರ ಮಾಡೋದು.
ಆ ಥರ ಡೇಗೆಲ್ಲ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಮುಕ್ಕಾಲು ಗ್ಲಾಸು ಅಥವಾ 1 ಗ್ಲಾಸ್ ಹಾಕಿದ್ರೂ ಪರವಾಗಿಲ್ಲ. ಈ ಹಾಲನ್ನ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಅದಾದ್ಮೇಲೆ ಹಾಲನ್ನು ಒಡೆಯಲ್ಲ, ಖಾರ ಉಪ್ಪು ಇರುತ್ತೆ. ಹಾಲು ಒಡೆಯುತ್ತಾ ಅಂತ ನಿಮ್ಗೆ ಅನ್ಸ್ಬೋದು. ಅದಕ್ಕೆ ನಾನು ಫಸ್ಟಿಗೆ ಹೇಳಿದ್ದು ಉಪ್ಪು ಹಾಕಿ ಟೇಸ್ಟ್ ನೋಡ್ಬಿಟ್ಟು, ಈ ಹಾಲು ಹಾಕಿದ್ಮೇಲೆ ಉಪ್ಪು ಹಾಕಂಗಿಲ್ಲ. ಫಸ್ಟೇನೆ ಉಪ್ಪು ಕರೆಕ್ಟಾಗಿ ಟೇಸ್ಟ್ ಇದೆಯಲ್ಲ ಅಂತ ನೋಡಿ, ಉಪ್ಪು ಸರಿ ಆದ್ಮೇಲೆ ಈ ಹಾಲನ್ನ ಹಾಕಬೇಕು. 1 ಗ್ಲಾಸ್ ಅಥವಾ ಮುಕ್ಕಾಲು ಗ್ಲಾಸ್ ಹಾಲು ಹಾಕಿದ್ರೂ ನಡೆಯುತ್ತೆ. ಅಂದ್ರೆ ನಾನು ಸೊಪ್ಪು ಎಷ್ಟಿರುತ್ತೋ ಅದ್ರ ಮೇಲೆ ನಾನು ಪೂರ್ತಿ 1 ಗ್ಲಾಸ್ ಹಾಲು ಹಾಕಿದ್ದೀನಿ. ಈ ಹಾಲನ್ನ ಹಾಕಿ ಮತ್ತೆ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತೀನಿ. ಅವಾಗ ಸೊಪ್ಪು ಆಮೇಲೆ ಆ ಬೇಳೆ ಎಲ್ಲ ತುಂಬಾ ಚೆನ್ನಾಗಿ ಹಾಲನ್ನ ಹೀರ್ಕೊಂಡು ಸೊಪ್ಪಿನ ಪಲ್ಯ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಬರೀ ಮೆಂತ್ಯ ಮತ್ತೆ ಸಬ್ಬಸಿಗೆ ಮಾತ್ರ ಹಾಕಲ್ಲ, ನಾನು ಮಿಕ್ಕಿರೋ ಸೊಪ್ಪಿನ ಪಲ್ಯಗಳನ್ನು ಬೇರೆ ತರ ಮಾಡ್ತೀನಿ. ಅದಕ್ಕೂ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ತೀನಿ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ, ಈಗ ಹಾಲು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ದೆ. ಲಿಡ್ ಓಪನ್ ಮಾಡಿದ್ಮೇಲೆ ನೋಡಿ ಕರೆಕ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಸೊಪ್ಪಿನ ಪಲ್ಯ. ಇದಿಷ್ಟು ಹಾಲು ಇರಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟಿದ್ರೆ ಸಾಕು. ಇಷ್ಟು ಹಾಲು ಮಿಕ್ಕಿದ್ರೆ ಅದು ಸೊಪ್ಪಿನ ಪಲ್ಯ ಆರಿದ್ಮೇಲೆ ಗಟ್ಟಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈಗ ಪಲ್ಯ ರೆಡಿ ಆಯಿತು. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದಮೇಲೆ ಆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆಲ್ ಬಟನ್ನ ಪ್ರೆಸ್ ಮಾಡಿದರೆ ಮಾತ್ರ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.